ದಸರಾ ಸಮಯದಲ್ಲಿ ಮೈಸೂರಿನಲ್ಲಿ ನಡೆಯೋ ಕಾರ್ಯಕ್ರಮಗಳಲ್ಲಿ ನೀವು ಮಿಸ್ ಮಾಡದೆ ನೋಡಲೇಬೇಕಾದ ಕಾರ್ಯಕ್ರಮಗಳು ಇವೆ ನೋಡಿ. ಮೈಸೂರು ಪ್ಯಾಲೇಸ್ ಲೇಸರ್ ಲೈಟ್ ಶೋ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೂ ನಡೆಯುತ್ತೆ. ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಈ ಶೋ ನಡೆಯುತ್ತೆ. ಫ್ರೀ ಎಂಟ್ರಿ ಇರುತ್ತೆ. ನೆಕ್ಸ್ಟ್ ಫ್ಲವರ್ ಶೋ ಇದು ನಡೆಯೋದು ಕುಪ್ಪಣ್ಣ ಪಾರ್ಕ್ನಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 22ರವರೆಗೂ ನಡೆಯುತ್ತೆ. ದೊಡ್ಡವರಿಗೆ ₹50, ಮಕ್ಕಳಿಗೆ ₹25 ಎಂಟ್ರಿ ಫೀಸ್ ಇರುತ್ತೆ. ನೆಕ್ಸ್ಟ್ ನೀವು ವಿಸಿಟ್ ಮಾಡಬೇಕಾಗಿರೋದು ಫುಡ್ ಮೇಳಕ್ಕೆ. ಇದು ಮಹಾರಾಜ ಗ್ರೌಂಡ್ನಲ್ಲಿ ನಡೆಯುತ್ತೆ. ಹಾಗೆ ಇದಕ್ಕೆ ಫ್ರೀ ಎಂಟ್ರಿ ಕೂಡ ಇರುತ್ತೆ. ಇನ್ನು ಯುವ ದಸರಾ ಇದು ನಡೆಯೋದು ರಿಂಗ್ ರೋಡ್ನಲ್ಲಿರುವಂತಹ ಉತ್ತನಹಳ್ಳಿ ಗ್ರೌಂಡ್ನಲ್ಲಿ. ಎಲ್ರಿಗೂ ಫ್ರೀ ಎಂಟ್ರಿ ಇದೆ. ಆದರೆ ಮುಂದೆ ಕೂತು ನೋಡಿ ಎಂಜಾಯ್ ಮಾಡೋ ಮನಸ್ಸಿದ್ರೆ ಬುಕ್ ಮೈ ಶೋನಲ್ಲಿ ಸೀಟ್ ಬುಕ್ ಮಾಡ್ಕೋಬಹುದು. 23 ಸೆಪ್ಟೆಂಬರ್ನಿಂದ 27 ಸೆಪ್ಟೆಂಬರ್ವರೆಗೂ ಕಾರ್ಯಕ್ರಮ ಇರುತ್ತೆ. ಸಂಜೆ 6ರಿಂದ 10 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ನೆಕ್ಸ್ಟ್ ಏರ್ ಶೋ ಸೆಪ್ಟೆಂಬರ್ 27ರಂದು ಬನ್ನಿಮಂಟಪ ಗ್ರೌಂಡ್ನಲ್ಲಿ ನಡೆಯುತ್ತೆ. ಸಂಜೆ 4:30ಕ್ಕೆ ಕಾರ್ಯಕ್ರಮ ಶುರುವಾಗುತ್ತೆ. ಮುಂದಿನ ಕಾರ್ಯಕ್ರಮ ಡ್ರೋನ್ ಶೋ ಸೆಪ್ಟೆಂಬರ್ 28, 29 ಟ್ರಯಲ್ ಇರುತ್ತೆ. ಮುಖ್ಯ ಕಾರ್ಯಕ್ರಮ ಅಕ್ಟೋಬರ್ 1 ಹಾಗೂ 2ರಂದು ನಡೆಯುತ್ತೆ. ಸಂಜೆ 7 ಗಂಟೆಗೆ ಶೋ ಆರಂಭವಾಗುತ್ತೆ. ಪಂಜಿನ ಕವಾಯತು ಇದು ಅಕ್ಟೋಬರ್ 1 ಹಾಗೂ 2ನೇ ತಾರೀಕು ನಡೆಯುತ್ತೆ. ಬನ್ನಿಮಂಟಪ ಗ್ರೌಂಡ್ನಲ್ಲಿ ನಡೆಯುತ್ತೆ. ಇನ್ನು ದಸರಾದ ಪ್ರಮುಖ ಕಾರ್ಯಕ್ರಮ ಜಂಬೂ ಸವಾರಿ ಅಕ್ಟೋಬರ್ 2ನೇ ತಾರೀಕು ನಡೆಯಲಿದೆ. ಮೈಸೂರು ಅರಮನೆಯಿಂದ ಜಂಬೂ ಸವಾರಿ ಹೊರಡುತ್ತೆ. ಇವಿಷ್ಟು ದಸರಾ ಸಂಭ್ರಮದಲ್ಲಿ ನೀವು ನೋಡಲೇಬೇಕಾದಂತ ಕಾರ್ಯಕ್ರಮಗಳು. ನಿಮ್ಮ ಮೈಸೂರು ಟ್ರಿಪ್ ಪ್ಲಾನ್ಗೋಸ್ಕರ ಈ ರೀಲ್ ಅನ್ನ ಸೇವ್ ಮಾಡ್ಕೊಳ್ಳಿ. ಜೊತೆಗೆ ಮೈಸೂರಿಗೆ ಹೊರಟಿರೋ ನಿಮ್ಮ ಸ್ನೇಹಿತರೊಂದಿಗೆ ಈ ರೀಲ್ ಅನ್ನ ಶೇರ್ ಮಾಡಿ. ಧನ್ಯವಾದಗಳು.